ಕೂಪವಾಯ್ತಾ ಮಂಡ್ಯ ನಿರ್ಮಿತಿ ಕೇಂದ್ರ. ನಕಲಿ ಅಂಕಪಟ್ಟಿ ಹಗರಣದ ನಂತರ ಬಹುಕೋಟಿ ಅವ್ಯವಹಾರ ಕಂಡು ಬರ್ತಾ ಇದೆ. ನಿರ್ಮಿತಿ ಕೇಂದ್ರದ ಕಾಮಗಾರಿಗಳಲ್ಲಿ ಭಾರಿ ಗೋಲ್ಮಾಲ್ ನಡೆದಿದ್ಯಾ? ಸಾಮಾಜಿಕ ಕಾರ್ಯಕರ್ತ ವೈಸಿ ಮಧು ಎಂಬುವರು ಆರೋಪ ಮಾಡಿದ್ದಾರೆ. 6 ಐಟಿಐ ಕಾಲೇಜು ನಿರ್ಮಾಣದಲ್ಲಿ ಅವ್ಯವಹಾರ ನಡೆದಿದೆ ಅನ್ನುವಂಥ ಆರೋಪ ಮಾಡಿದ್ದಾರೆ. ಸಿಎಂ ಕಚೇರಿ ಪ್ರಭಾವವನ್ನ ಬಳಸಿ ಹಣ ದುರ್ಬಳಕೆ ಮಾಡಿರೋ ಆರೋಪ ಕೇಳಿಬರ್ತಾ ಇದೆ. ಇನ್ನು ನಿರ್ಮಿತಿ ಕೇಂದ್ರದ ಸಿಬ್ಬಂದಿ ಹೆಸರಿನಲ್ಲಿ ನಕಲಿ ಬಿಲ್ ಸೃಷ್ಟಿ ಮಾಡಿದಾರಂತೆ. ಸುನಿಲ್ ಅನ್ನುವಂಥ ವ್ಯಕ್ತಿ ಹೆಸರಿನಲ್ಲಿ 1,09,610 ರೂಪಾಯಿ ಬಿಲ್, ಸುಮಾರು 2 ಕೋಟಿ ರೂಪಾಯಿಯಷ್ಟು ಅವ್ಯವಹಾರ ನಡೆದಿರೋ ಆರೋಪ ಕೇಳಿಬಂದಿದೆ. ಲೋಕಾಯುಕ್ತಕ್ಕೆ ದಾಖಲೆಗಳ ಸಮೇತ ಈ ಮಧು ಅನ್ನೋರು ದೂರು ನೀಡಿದ್ದಾರೆ. ಜಿಲ್ಲಾ ನಿರ್ಮಿತಿ ಕೇಂದ್ರದ ವತಿಯಿಂದ 2020-21 ಮತ್ತು 21-22 ಸಾಲಿನಲ್ಲಿ ನಡೆದಕ್ಕಂಥ ಹಗರಣಗಳು, ಅಂದಿನ ಯೋಜನಾ ವ್ಯವಸ್ಥಾಪಕರಾದಂಥ ನರೇಶ್ ರವರು ಮಾಡಿರ್ತಕ್ಕಂಥ ಹಗರಣಗಳು. ಮಂಡ್ಯ ಜಿಲ್ಲೆ ಮದ್ದೂರು ತಾಲೂಕು ಹರಕನಹಳ್ಳಿ ಗ್ರಾಮದಲ್ಲಿ ಎಸ್ಟಿಮೇಷನ್ 25 ಲಕ್ಷಕ್ಕಾಗಿರುತ್ತೆ. ಬಟ್ ಆಡಳಿತಾತ್ಮಕ ಅನುಮೋದನೆ ಮತ್ತು ತಾಂತ್ರಿಕ ಅನುಮೋದನೆಗಳು ಆಗದೇನೆ ಮುಂಗಡಣವಾಗಿ 17,53,000 ರಿಲೀಸ್ ಆಗುತ್ತೆ. ಆ ರಿಲೀಸ್ ಆದಂಥ ಅಮೌಂಟಲ್ಲಿ ತನ್ನದೇ ಕಚೇರಿ ಕೆಲಸ ಮಾಡ್ತಕ್ಕಂಥ ಸುನೀಲ್ ಅಂತಕ್ಕಂಥ ವ್ಯಕ್ತಿನನ್ನ ನಕಲಿ ಗುತ್ತಿಗೆದಾರನಾಗಿ ಸೃಷ್ಟಿಸಿ 1,02,000 ರೂಗಳನ್ನು ಹಣ ಡ್ರಾ ಮಾಡಿದ್ದಾರೆ. ಆ ಸುನೀಲ್ ಅಂತ ವ್ಯಕ್ತಿ ಅವರ ನಿರ್ಮಿತಿ ಕೇಂದ್ರದಲ್ಲಿ ಸಿಬ್ಬಂದಿಯಾಗಿ ಕಾರ್ಯನಿರ್ವಹಿಸ್ತಾ ಇರ್ತಾರೆ. ಮಂಡ್ಯ ಜಿಲ್ಲಾ ನಿರ್ಮಿತಿ ಕೇಂದ್ರದ ವತಿಯಿಂದ 2020-21 ಮತ್ತು 21-22 ಸಾಲಿನಲ್ಲಿ ನಡೆದಕ್ಕಂಥ ಹಗರಣಗಳು, ಅಂದಿನ ಯೋಜನಾ ವ್ಯವಸ್ಥಾಪಕರಾದಂಥ ನರೇಶ್ ರೈಟ್. ಇನ್ನಷ್ಟು ಅಪ್ಡೇಟ್ ಪಡ್ಕೊಳ್ಳೋಣ. ನಮ್ಮ ಪ್ರತಿನಿಧಿ ಆನಂದ್ ಲೈವ್ ಕನೆಕ್ಟ್ ಆಗಿದ್ದಾರೆ. ಆನಂದ್, ನಡೆದಿರ್ತಕ್ಕಂಥ ಹಗರಣ ಸಾಕಷ್ಟು 2 ಕೋಟಿ ರೂಪಾಯಿಗೂ ಹೆಚ್ಚು ಭ್ರಷ್ಟಾಚಾರ ಆರೋಪ ಬಂದಿರತಕ್ಕಂಥದ್ದು. ಏನೆಲ್ಲ ಅಪ್ಡೇಟ್ ಇದೆ, ಏನೆಲ್ಲ ಡೀಟೇಲ್ಸ್ ಇದೆ? ಶ್ರೀಲಕ್ಷ್ಮಿ, ಮಂಡ್ಯದ ನಿರ್ಮಿತಿ ಕೇಂದ್ರದ ವಿರುದ್ಧ ಪದೇ ಪದೇ ಆರೋಪ ಕೇಳಿಬರ್ತಾ ಇರುವಂತದ್ದು. ಇತ್ತೀಚೆಗಷ್ಟೇ ಏನೋ ಒಂದು ಗಂಭೀರ ಆರೋಪವನ್ನ ಕೇಳಬಂದಿತ್ತು. ಅಂದ್ರೆ ನಕಲಿ ಅಂಕಪಟ್ಟಿಯನ್ನ ಕೊಟ್ಟು ತಮ್ಮ ಅರ್ಹತೆಗೆ ಮೀರಿ ಕೆಲವರು ಉದ್ಯೋಗವನ್ನ ಪಡ್ಕೊಂಡಿದ್ದಾರೆ. ಇಂಜಿನಿಯರ್ ಸೇರಿದಂತೆ ಕೆಲವೊಂದು ಉದ್ಯೋಗವನ್ನ ನಕಲಿ ಅಂಕಪಟ್ಟಿಯನ್ನ ನೀಡಿ ಪಡ್ಕೊಂಡಿದ್ದಾರೆ ಅಂತ ಹೇಳಿ ಒಂದು ಗಂಭೀರ ಆರೋಪ ಬಂದಿತ್ತು. ಈ ಒಂದು ವಿಚಾರವಾಗಿ ಆರ್ಟಿಐ ಕಾರ್ಯಕರ್ತ ರವೀಂದ್ರ ಎಂಬುವರು ಈಗಾಗಲೇ ದೂರನ್ನ ಕೊಟ್ಟಿರುವಂತದ್ದು. ಪೊಲೀಸ್ ಠಾಣೆ ಸೇರಿದಂತೆ ಮಂಡ್ಯ ಜಿಲ್ಲಾಧಿಕಾರಿಗಳಿಗೂ ದೂರನ್ನ ಕೊಟ್ಟಿದ್ದಾರೆ. ಅದರ ಬೆನ್ನಲ್ಲೇ ಮತ್ತೊಂದು ಆರೋಪ ಕೇಳಬಂದಿರುವಂತದ್ದು. ಈ ಬಾರಿ ಅವ್ಯವಹಾರದ ಆರೋಪ ಕೇಳಬಂದಿದೆ. ಅದರಲ್ಲೂ ಕೂಡ 2020-21-22ನೇ ಅವಧಿಯಲ್ಲಿ ಈ ಒಂದು ಅವ್ಯವಹಾರಗಳು ನಡೆದಿದೆ ಅಂತ ಹೇಳಿ ಏನು ಸಾಮಾಜಿಕ ಕಾರ್ಯಕರ್ತ ಮಧು ಎಂಬುವರು ಈಗಾಗಲೇ ದಾಖಲೆಗಳ ಸಹಿತ ಲೋಕಾಯುಕ್ತಕ್ಕೆ ದೂರನ್ನ ನೀಡಿದ್ದಾರೆ. ಅದರಲ್ಲೂ ಕೂಡ ಮಂಡ್ಯ ಜಿಲ್ಲೆಯ ವ್ಯಾಪ್ತಿಯಲ್ಲಿ 6 ಐಟಿಐ ಕಾಲೇಜುಗಳಿಗೆ ಏನು ವರ್ಕ್ಶಾಪ್ಗಳು ಜೊತೆಗೆ ಒಂದಷ್ಟು ಟೆಕ್ನಾಲಜಿ ಲ್ಯಾಬ್ಗಳನ್ನ ನಿರ್ಮಾಣ ಮಾಡಿದ್ದಾರೆ. ಅಲ್ಲಿ ಒಂದು ಅವ್ಯವಹಾರ ಆಗಿದೆ ಅಂತ ಹೇಳಿ ಈಗ ಆರೋಪವನ್ನ ಮಾಡಿರುವಂತದ್ದು. ಅನುಮತಿಯನ್ನ ಪಡೆದಂತೆ, ಅಂದ್ರೆ ನಿರ್ಮಿತಿ ಕೇಂದ್ರದ ಅಧ್ಯಕ್ಷರಾಗಿ ಜಿಲ್ಲಾಧಿಕಾರಿಗಳಿರ್ತಾರೆ, ಅವರ ಅನುಮತಿಯನ್ನ ಪಡೆದಂತೆ ಕಾಮಗಾರಿ ಆರಂಭಿಸಿದ್ದಲ್ಲದಂತೆ ಒಂದಷ್ಟು ಅವ್ಯವಹಾರವನ್ನ ಮಾಡಿದ್ದಾರೆ ಅಂತ ಹೇಳಿ ಗಂಭೀರ ಆರೋಪವನ್ನ ಮಾಡಿರುವಂತದ್ದು. ಅದ್ರ ಜೊತೆಗೆ ಶಾಲಾ ಅಂದ್ರೆ ಕಟ್ಟಡ ನಿರ್ಮಾಣ ವಿಚಾರದಲ್ಲೂ ಕೂಡ ಒಂದಷ್ಟು ಅಕ್ರಮವನ್ನ ಮಾಡಿರುವಂತದ್ದು ಅಂತ ಹೇಳಿ ಆರೋಪವನ್ನ ಮಾಡಿದ್ದಾರೆ. ಮಂಡ್ಯ ಜಿಲ್ಲೆ ಮದ್ದೂರು ತಾಲೂಕಿನ ಹರಕನಹಳ್ಳಿ ಗ್ರಾಮದಲ್ಲಿ ಶಾಲೆ ನಿರ್ಮಾಣಕ್ಕೆ ಒಂದು ಅನುಮತಿಯನ್ನ ಅಂದ್ರೆ ಅವರು ನಿರ್ಮಿತಿ ಕೇಂದ್ರಕ್ಕೆ ಜವಾಬ್ದಾರಿಯನ್ನ ಕೊಟ್ಟಿದ್ದಾರೆ. ಆದ್ರೆ ನಿರ್ಮಿತಿ ಕೇಂದ್ರದವರು ಕಾಮಗಾರಿಯನ್ನ ಆರಂಭಿಸದಂತೆ ಹಣವನ್ನ ಡ್ರಾ ಮಾಡಿದ್ದಾರೆ. ಅದ್ರ ಜೊತೆಗೆ ತಮ್ಮ ಕಚೇರಿಯಲ್ಲೇ ಕಾರ್ಯನಿರ್ವಹಿಸುತ್ತಿದ್ದಂತ ಸುನೀಲ್ ಎಂಬುವರ ಹೆಸರಿನಲ್ಲಿ 1 ಲಕ್ಷಕ್ಕೂ ಹೆಚ್ಚು ಹಣವನ್ನ ಡ್ರಾ ಮಾಡುವ ಮೂಲಕ ಅವ್ಯವಹಾರವನ್ನ ಮಾಡಿದ್ದಾರೆ ಅಂತ ಹೇಳಿ ಈಗ ಆರೋಪವನ್ನ ಮಾಡಿರುವಂತದ್ದು. ಈ ಸಂಬಂಧ ಈಗಾಗಲೇ ಲೋಕಾಯುಕ್ತ ಅಧಿಕಾರಿಗಳಿಗೆ ಈಗ ದೂರನ್ನ ಕೂಡ ಕೊಡಲಾಗಿದೆ. ಮುಂದೆ ತನಿಖೆ ಯಾವ ರೂಪವನ್ನ ಪಡ್ಕೊಳ್ತದೆ ಅನ್ನೋದನ್ನ ಕಾದು ನೋಡಬೇಕಾಗಿದೆ. ಶ್ರೀಲಕ್ಷ್ಮಿ. ರೈಟ್, ಥ್ಯಾಂಕ್ ಯು ಆನಂದ್. ಡೀಟೇಲ್ಸ್ಗಾಗಿ. ಭ್ರಷ್ಟಾಚಾರದ ಕೂಪವಾಯ್ತಾ ಮಂಡ್ಯ ನಿರ್ಮಿತಿ ಕೇಂದ್ರ. ನಕಲಿ ಅಂಕಪಟ್ಟಿ ಹಗರಣದ ನಂತರ ಬಹುಕೋಟಿ ಅವ್ಯವಹಾರ ಕಂಡು ಬರ್ತಾ ಇದೆ. ನಿರ್ಮಿತಿ ಕೇಂದ್ರದ ಕಾಮಗಾರಿಗಳಲ್ಲಿ ಭಾರಿ ಗೋಲ್ಮಾಲ್ ನಡೆದಿದ್ಯಾ? ಸಾಮಾಜಿಕ ಕಾರ್ಯಕರ್ತ ವೈಸಿ ಮಧು ಎಂಬುವರು ಆರೋಪ ಮಾಡಿದ್ದಾರೆ. 6 ಐಟಿಐ ಕಾಲೇಜು ನಿರ್ಮಾಣದಲ್ಲಿ ಅವ್ಯವಹಾರ ನಡೆದಿದೆ ಅನ್ನುವಂಥ ಆರೋಪ ಮಾಡಿದ್ದಾರೆ. ಸಿಎಂ ಕಚೇರಿ ಪ್ರಭಾವವನ್ನ ಬಳಸಿ ಹಣ ದುರ್ಬಳಕೆ ಮಾಡಿರೋ ಆರೋಪ ಕೇಳಿಬರ್ತಾ ಇದೆ. ಇನ್ನು ನಿರ್ಮಿತಿ ಕೇಂದ್ರದ ಸಿಬ್ಬಂದಿ ಹೆಸರಿನಲ್ಲಿ ನಕಲಿ ಬಿಲ್ ಸೃಷ್ಟಿ ಮಾಡಿದಾರಂತೆ. ಸುನಿಲ್ ಅನ್ನುವಂಥ ವ್ಯಕ್ತಿ ಹೆಸರಿನಲ್ಲಿ 1,09,610 ರೂಪಾಯಿ ಬಿಲ್, ಸುಮಾರು 2 ಕೋಟಿ ರೂಪಾಯಿಯಷ್ಟು ಅವ್ಯವಹಾರ ನಡೆದಿರೋ ಆರೋಪ ಕೇಳಿಬಂದಿದೆ. ಲೋಕಾಯುಕ್ತಕ್ಕೆ ದಾಖಲೆಗಳ ಸಮೇತ ಈ ಮಧು ಅನ್ನೋರು ದೂರು ನೀಡಿದ್ದಾರೆ.
ಜಿಲ್ಲಾ ನಿರ್ಮಿತಿ ಕೇಂದ್ರದ ವತಿಯಿಂದ 2020-21 ಮತ್ತು 21-22 ಸಾಲಿನಲ್ಲಿ ನಡೆತಕ್ಕಂಥ ಹಗರಣಗಳು ಅಂದಿನ ಯೋಜನಾ ವ್ಯವಸ್ಥಾಪಕರಾದಂಥ ನರೇಶ್ ರವರು ಮಾಡಿರ್ತಕ್ಕಂಥ ಹಗರಣಗಳು. ಮಂಡ್ಯ ಜಿಲ್ಲೆ ಮದ್ದೂರು ತಾಲೂಕು ಹರಕನಹಳ್ಳಿ ಗ್ರಾಮದಲ್ಲಿ ಎಸ್ಟಿಮೇಷನ್ 25 ಲಕ್ಷಕ್ಕಾಗಿರುತ್ತೆ. ಬಟ್ ಆಡಳಿತಾತ್ಮಕ ಅನುಮೋದನೆ ಮತ್ತೆ ತಾಂತ್ರಿಕ ಅನುಮೋದನೆಗಳ ಆಗದೇನೆ ಮುಂಗಡಣವಾಗಿ 17,53,000 ರಿಲೀಸ್ ಆಗುತ್ತೆ. ಆ ರಿಲೀಸ್ ಆದಂತ ಅಮೌಂಟದಲ್ಲಿ ತನ್ನದೇ ಕಚೇರಿ ಕೆಲಸ ಮಾಡತಕ್ಕಂಥ ಸುನೀಲ್ ಅಂತಕ್ಕಂಥ ವ್ಯಕ್ತಿನನ್ನ ನಕಲಿ ಗುತ್ತಿಗೆದಾರನಾಗಿ ಸೃಷ್ಟಿಸಿ 1,02,000 ರೂಗಳನ್ನ ಹಣ ಡ್ರಾ ಮಾಡಿದ್ದಾರೆ. ಆ ಸುನೀಲ್ ಅಂತ ವ್ಯಕ್ತಿ ಅವರ ನಿರ್ಮಿತಿ ಕೇಂದ್ರದಲ್ಲಿ ಸಿಬ್ಬಂದಿಯಾಗಿ ಕಾರ್ಯನಿರ್ವಹಿಸ್ತಾ ಇರ್ತಾರೆ. ಮಂಡ್ಯ ಜಿಲ್ಲಾ ನಿರ್ಮಿತಿ ಕೇಂದ್ರದ ವತಿಯಿಂದ 2020-21 ಮತ್ತು 21-22 ಸಾಲಿನಲ್ಲಿ ನಡೆತಕ್ಕಂಥ ಹಗರಣಗಳು ಅಂದಿನ ಯೋಜನಾ ವ್ಯವಸ್ಥಾಪಕರಾದಂಥ ನರೇಶ್ ರೈಟ್. ಇನ್ನಷ್ಟು ಅಪ್ಡೇಟ್ ಪಡ್ಕೊಳ್ಳೋಣ. ನಮ್ಮ ಪ್ರತಿನಿಧಿ ಆನಂದ್ ಲೈವ್ ಕನೆಕ್ಟ್ ಆಗಿದ್ದಾರೆ. ಆನಂದ್, ನಡೆದಿರ್ತಕ್ಕಂಥ ಹಗರಣ ಸಾಕಷ್ಟು 2 ಕೋಟಿ ರೂಪಾಯಿಗೂ ಹೆಚ್ಚು ಭ್ರಷ್ಟಾಚಾರ ಆರೋಪ ಬಂದಿರತಕ್ಕಂಥದ್ದು. ಏನೆಲ್ಲ ಅಪ್ಡೇಟ್ ಇದೆ, ಏನೆಲ್ಲ ಡೀಟೇಲ್ಸ್ ಇದೆ? ಶ್ರೀಲಕ್ಷ್ಮಿ, ಮಂಡ್ಯದ ನಿರ್ಮಿತಿ ಕೇಂದ್ರದ ವಿರುದ್ಧ ಪದೇ ಪದೇ ಆರೋಪ ಕೇಳಬರ್ತಾ ಇರುವಂತದ್ದು. ಇತ್ತೀಚೆಗಷ್ಟೇ ಏನೋ ಒಂದು ಗಂಭೀರ ಆರೋಪವನ್ನ ಕೇಳಬಂದಿತ್ತು. ಅಂದ್ರೆ ನಕಲಿ ಅಂಕಪಟ್ಟಿಯನ್ನ ಕೊಟ್ಟು ತಮ್ಮ ಅರ್ಹತೆಗೆ ಮೀರಿ ಕೆಲವರು ಉದ್ಯೋಗವನ್ನ ಪಡ್ಕೊಂಡಿದ್ದಾರೆ. ಇಂಜಿನಿಯರ್ ಸೇರಿದಂತೆ ಕೆಲವೊಂದು ಉದ್ಯೋಗವನ್ನ ನಕಲಿ ಅಂಕಪಟ್ಟಿಯನ್ನ ನೀಡಿ ಪಡ್ಕೊಂಡಿದ್ದಾರೆ ಅಂತ ಹೇಳಿ ಒಂದು ಗಂಭೀರ ಆರೋಪ ಬಂದಿತ್ತು. ಈ ಒಂದು ವಿಚಾರವಾಗಿ ಆರ್ಟಿಐ ಕಾರ್ಯಕರ್ತ ರವೀಂದ್ರ ಎಂಬುವರು ಈಗಾಗಲೇ ದೂರನ್ನ ಕೊಟ್ಟಿರುವಂತದ್ದು. ಪೊಲೀಸ್ ಠಾಣೆ ಸೇರಿದಂತೆ ಮಂಡ್ಯ ಜಿಲ್ಲಾಧಿಕಾರಿಗಳಿಗೂ ದೂರನ್ನ ಕೊಟ್ಟಿದ್ದಾರೆ. ಅದರ ಬೆನ್ನಲ್ಲೇ ಮತ್ತೊಂದು ಆರೋಪ ಕೇಳಬಂದಿರುವಂತದ್ದು. ಈ ಬಾರಿ ಅವ್ಯವಹಾರದ ಆರೋಪ ಕೇಳಬಂದಿದೆ. ಅದರಲ್ಲೂ ಕೂಡ 2020-21-22ನೇ ಅವಧಿಯಲ್ಲಿ ಈ ಒಂದು ಅವ್ಯವಹಾರಗಳು ನಡೆದಿದೆ ಅಂತ ಹೇಳಿ ಸಾಮಾಜಿಕ ಕಾರ್ಯಕರ್ತ ಮಧು ಎಂಬುವರು ಈಗಾಗಲೇ ದಾಖಲೆಗಳ ಸಹಿತ ಲೋಕಾಯುಕ್ತಕ್ಕೆ ದೂರನ್ನ ನೀಡಿದ್ದಾರೆ. ಅದರಲ್ಲೂ ಕೂಡ ಮಂಡ್ಯ ಜಿಲ್ಲೆಯ ವ್ಯಾಪ್ತಿಯಲ್ಲಿ 6 ಐಟಿಐ ಕಾಲೇಜುಗಳಿಗೆ ವರ್ಕ್ಶಾಪ್ಗಳು ಜೊತೆಗೆ ಒಂದಷ್ಟು ಟೆಕ್ನಾಲಜಿ ಲ್ಯಾಬ್ಗಳನ್ನ ನಿರ್ಮಾಣ ಮಾಡಿದ್ದಾರೆ. ಅಲ್ಲಿ ಒಂದು ಅವ್ಯವಹಾರ ಆಗಿದೆ ಅಂತ ಹೇಳಿ ಈಗ ಆರೋಪವನ್ನ ಮಾಡಿರುವಂತದ್ದು. ಅನುಮತಿಯನ್ನ ಪಡೆದಂತೆ ಅಂದ್ರೆ ನಿರ್ಮಿತಿ ಕೇಂದ್ರದ ಅಧ್ಯಕ್ಷರಾಗಿ ಜಿಲ್ಲಾಧಿಕಾರಿಗಳಿರ್ತಾರೆ, ಅವರ ಅನುಮತಿಯನ್ನ ಪಡೆದಂತೆ ಕಾಮಗಾರಿ ಆರಂಭಿಸಿದ್ದಲ್ಲದಂತೆ ಒಂದಷ್ಟು ಅವ್ಯವಹಾರವನ್ನ ಮಾಡಿದ್ದಾರೆ ಅಂತ ಹೇಳಿ ಗಂಭೀರ ಆರೋಪವನ್ನ ಮಾಡಿರುವಂತದ್ದು. ಅದ್ರ ಜೊತೆಗೆ ಶಾಲಾ ಅಂದ್ರೆ ಕಟ್ಟಡ ನಿರ್ಮಾಣ ವಿಚಾರದಲ್ಲೂ ಕೂಡ ಒಂದಷ್ಟು ಅಕ್ರಮವನ್ನ ಮಾಡಿರುವಂತದ್ದು ಅಂತ ಹೇಳಿ ಆರೋಪವನ್ನ ಮಾಡಿದ್ದಾರೆ. ಮಂಡ್ಯ ಜಿಲ್ಲೆ ಮದ್ದೂರು ತಾಲೂಕಿನ ಹರಕನಹಳ್ಳಿ ಗ್ರಾಮದಲ್ಲಿ ಶಾಲೆ ನಿರ್ಮಾಣಕ್ಕೆ ಒಂದು ಅನುಮತಿಯನ್ನ ಅಂದ್ರೆ ಅವರು ನಿರ್ಮಿತಿ ಕೇಂದ್ರಕ್ಕೆ ಜವಾಬ್ದಾರಿಯನ್ನ ಕೊಟ್ಟಿದ್ದಾರೆ. ಆದ್ರೆ ನಿರ್ಮಿತಿ ಕೇಂದ್ರದವರು ಕಾಮಗಾರಿಯನ್ನ ಆರಂಭಿಸದಂತೆ ಹಣವನ್ನ ಡ್ರಾ ಮಾಡಿದ್ದಾರೆ. ಅದ್ರ ಜೊತೆಗೆ ತಮ್ಮ ಕಚೇರಿಯಲ್ಲೇ ಕಾರ್ಯನಿರ್ವಹಿಸುತ್ತಿದ್ದಂತ ಸುನೀಲ್ ಎಂಬುವರ ಹೆಸರಿನಲ್ಲಿ 1 ಲಕ್ಷಕ್ಕೂ ಹೆಚ್ಚು ಹಣವನ್ನ ಡ್ರಾ ಮಾಡುವ ಮೂಲಕ ಅವ್ಯವಹಾರವನ್ನ ಮಾಡಿದ್ದಾರೆ ಅಂತ ಹೇಳಿ ಈಗ ಆರೋಪವನ್ನ ಮಾಡಿರುವಂತದ್ದು. ಈ ಸಂಬಂಧ ಈಗಾಗಲೇ ಲೋಕಾಯುಕ್ತ ಅಧಿಕಾರಿಗಳಿಗೆ ಈಗ ದೂರನ್ನ ಕೂಡ ಕೊಡಲಾಗಿದೆ. ಮುಂದೆ ತನಿಖೆ ಯಾವ ರೂಪವನ್ನ ಪಡ್ಕೊಳ್ತದೆ ಅನ್ನೋದನ್ನ ಕಾದ್ ನೋಡಬೇಕಾಗಿದೆ. ಶ್ರೀಲಕ್ಷ್ಮಿ. ರೈಟ್, ಥ್ಯಾಂಕ್ ಯು ಆನಂದ್ ಡೀಟೇಲ್ಸ್ಗಾಗಿ.